ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 9/2/2024. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಶಿವ ಜಯಂತಿಯಂದು ನೀವು ವಿಜೃಂಭಣೆಯಿಂದ ನಿರಾಕಾರ ತಂದೆಯ ಚರಿತ್ರೆಯನ್ನು ಎಲ್ಲರಿಗೆ ತಿಳಿಸಿ. ಈ ಶಿವ ಜಯಂತಿಯೇ ವಜ್ರ ಸಮಾನವಾಗಿದೆ. ಶಿವ ಭಗವಾನ್ ವಾಚ: ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಶಿವನ ಜಯಂತಿಯನ್ನು ಆಚರಿಸುತ್ತೀರಿ ಮತ್ತು ಭಾರತದಲ್ಲಂತೂ ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಿಸುತ್ತಾರೆ. ಜಯಂತಿಯು ಒಬ್ಬರದನ್ನು ಆಚರಿಸಲಾಗುತ್ತದೆ, ಮತ್ತೆ ಅವರನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಈಗ ಸರ್ವರ ಜಯಂತಿಯೂ ಇರಲು ಸಾಧ್ಯವಿಲ್ಲ ಅಂದಾಗ ಜಯಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ? ಯಾವಾಗ ಗರ್ಭದಿಂದ ಹೊರಬರುತ್ತಾರೆಯೋ ಆಗ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವ ಜಯಂತಿಯಂತೂ ಅವಶ್ಯವಾಗಿ ಆಚರಿಸುತ್ತಾರೆ. ಆರ್ಯ ಸಮಾಜಿಗಳು ಆಚರಿಸುತ್ತಾರೆ. ಈಗ ನೀವು 88ನೇ ಶಿವ ಜಯಂತಿಯನ್ನು ಆಚರಿಸುತ್ತೀರಿ. ಅಂದರೆ ಈ ಜಯಂತಿಗೆ 88 ವರ್ಷಗಳಾಯಿತು. ಜನ್ಮದಿನವಂತೂ ಎಲ್ಲರಿಗೂ ನೆನಪಿರುತ್ತದೆ. ಇಂತಹ ದಿನದಂದು ಇಂಥವರು ಗರ್ಭದಿಂದ ಹೊರಬಂದರು ಎಂಬ ನೆನಪಿರುತ್ತದೆ. ಈಗ ನೀವು ಶಿವ ಜಯಂತಿಯ 88ನೇ ಶಿವ ಜಯಂತಿಯನ್ನು ಆಚರಿಸುತ್ತಿದ್ದೀರಿ. ಅವರಂತೂ ನಿರಾಕಾರ ಆಗಿದ್ದಾರೆ. ಅಂದ ಮೇಲೆ ಅವರ ಜಯಂತಿಯಾಗಲು ಹೇಗೆ ಸಾಧ್ಯ? ಇಷ್ಟು ದೊಡ್ಡ ದೊಡ್ಡ ಮನುಷ್ಯರಿಗೆ ನಿಮಂತ್ರಣ ಪತ್ರಗಳು ಹೋಗುತ್ತವೆ. ಅವರಲ್ಲಿ ಯಾರಾದರೂ ಪ್ರಶ್ನಿಸಬೇಕು, ಜಯಂತಿಯನ್ನು ಹೇಗೆ ಆಚರಿಸುತ್ತೀರಿ? ಅವರು ಯಾವಾಗ ಜನ್ಮ ಪಡೆದರು? ಹೇಗೆ ಪಡೆದರು? ಮತ್ತೆ ಅವರ ಶರೀರದ ಹೆಸರು ಏನೆಂದು ಇಟ್ಟರು ಎಂದು. ಅಂದಾಗ ಇಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದೂ ಈ ಪ್ರಶ್ನೆಯನ್ನು ಕೇಳುವುದೇ ಇಲ್ಲ. ನೀವು ಅವರಿಗೆ ತಿಳಿಸಿ, ಅವರು ನಿರಾಕಾರ ಆಗಿದ್ದಾರೆ. ಅವರ ಹೆಸರಾಗಿದೆ ಶಿವ. ನೀವು ಸಾಲಿಗ್ರಾಮ ಮಕ್ಕಳಾಗಿದ್ದೀರಿ. ಈ ಶರೀರದಲ್ಲಿ ಸಾಲಿಗ್ರಾಮ ಇದೆ ಎಂದು ನಿಮಗೆ ಗೊತ್ತಿದೆ. ಹೆಸರಂತೂ ಶರೀರಕ್ಕೆ ಬರುತ್ತದೆ, ಆದರೆ ಅವರು ಪರಮಾತ್ಮ ಸಾಲಿಗ್ರಾಮ ಇದೆ ಎಂದು ನಿಮಗೆ ಗೊತ್ತಿದೆ. ಹೆಸರಂತೂ ಶರೀರಕ್ಕೆ ಬರುತ್ತದೆ, ಆದರೆ ಅವರು ಪರಮಾತ್ಮ ಶಿವ ಆಗಿದ್ದಾರೆ. ಈಗ ನೀವು ಎಷ್ಟೊಂದು ವಿಜೃಂಭಣೆಯಿಂದ ಸಮಾರಂಭಗಳನ್ನು ಇಡುತ್ತೀರಿ. ದಿನ ಪ್ರತಿದಿನ ನೀವು ವಿಜೃಂಭಣೆಯಿಂದ ತಿಳಿಸುತ್ತಾ ಹೋಗುತ್ತೀರಿ. ಯಾವಾಗ ಬ್ರಹ್ಮಾರವರ ತನುವಿನಲ್ಲಿ ಶಿವತಂದೆಯ ಪ್ರವೇಶತೆಯಾಗುತ್ತದೆಯೋ ಅದೇ ಅವರ ಜಯಂತಿಯೆಂದು ಗಾಯನ ಮಾಡಲಾಗುತ್ತದೆ. ಅವರ ತಿಥಿ ತಾರೀಕು ಯಾವುದೂ ಇಲ್ಲ. ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ, ಆದರೆ ಯಾವಾಗ ಯಾವ ಗಳಿಗೆ ಎಂದು ತಿಳಿಸುವುದಿಲ್ಲ. ತಿಥಿ ತಾರೀಕು ದಿನ ಮೊದಲಾದವುಗಳನ್ನು ತಿಳಿಸಿದರೆ ಇಂತಹ ತಾರೀಕು ಎಂದು ಹೇಳುತ್ತಿದ್ದಿರಿ. ನನಗೆ ಯಾವುದೇ ಜನ್ಮಪತ್ರಿ ಮೊದಲಾದವುಗಳು ಇಲ್ಲ. ವಾಸ್ತವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಜನ್ಮಪತ್ರಿಯು ಶಿವತಂದೆಯದಾಗಿದೆ. ಇವರ ಕರ್ತವ್ಯವೂ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ. ಪ್ರಭು, ನಿಮ್ಮ ಮಹಿಮೆಯು ಅಪರಂ ಅಪಾರವಾಗಿದೆ ಎಂದು ಹಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಏನಾದರೂ ಮಾಡಿರಬೇಕಲ್ಲವೇ? ಅನೇಕರ ಮಹಿಮೆ ಮಾಡಲಾಗುತ್ತದೆ. ನೆಹರು, ಗಾಂಧಿ ಮೊದಲಾದವೆಲ್ಲರ ಮಹಿಮೆಯನ್ನು ಹಾಡುತ್ತಾರೆ. ಆದರೆ ಶಿವತಂದೆಯ ಮಹಿಮೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವೇ ತಿಳಿಸುತ್ತೀರಿ. ಅವರು ಜ್ಞಾನಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಅವರಂತೂ ಒಬ್ಬರೇ ಆದರಲ್ಲವೇ? ಮತ್ತೆ ಅವರನ್ನು ಸರ್ವವ್ಯಾಪಿ ಎಂದು ಏಕೆ ಹೇಳುತ್ತೀರಿ? ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ನೀವು ಶಿವ ಜಯಂತಿಯನ್ನು ಆಚರಿಸುತ್ತೀರೆಂದರೆ ನಿಮ್ಮನ್ನು ಯಾರೂ ಕೇಳುವ ಸಾಹಸವನ್ನು ಇಡುವುದಿಲ್ಲ. ಇಲ್ಲವಾದರೆ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ.
ಮಹಿಮೆಯನ್ನು ಹಾಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಅವರು ಇದ್ದು ಹೋಗಿರಬೇಕು ಎಂಬುದನ್ನು ಕೇಳುತ್ತಿದ್ದರು. ಬಹಳ ಭಕ್ತರಿದ್ದಾರೆ. ಒಂದು ವೇಳೆ ಸರ್ಕಾರವು ಒಪ್ಪದಿದ್ದರೆ ಭಕ್ತರು, ಸಾಧುಗಳು, ಗುರುಗಳ ಸ್ಟಾಂಪನ್ನು ಮಾಡಿಸುತ್ತಿರಲಿಲ್ಲ. ಎಂತಹ ಸರ್ಕಾರವೋ ಅಂತಹ ಪ್ರಜೆಗಳು. ಈಗ ನೀವು ಮಕ್ಕಳಿಗೆ ತಂದೆಯ ಪರಿಚಯವು ಬಹಳ ಚೆನ್ನಾಗಿ ತಿಳಿದಿದೆ. ನಿಮಗೆ ಎಷ್ಟು ನಶೆ ಇರುತ್ತದೆಯೋ ಅಷ್ಟು ನಶೆಯು ಬೇರೆ ಯಾರಿಗೂ ಇರೋದಿಲ್ಲ. ನೀವೇ ಹೇಳುತ್ತೀರಿ, ಶಿವ ಜಯಂತಿಯು ವಜ್ರ ಸಮಾನವಾಗಿದೆ, ಉಳಿದವರೆಲ್ಲರ ಜಯಂತಿಯು ಕವಡೆಯ ಸಮಾನವಾಗಿದೆ ಎಂದು. ತಂದೆಯೇ ಬಂದು ಕವಡೆಯನ್ನು ವಜ್ರ ಸಮಾನವನ್ನಾಗಿ ಮಾಡುತ್ತಾರೆ. ಶ್ರೀಕೃಷ್ಣನು ಸಹ ತಂದೆಯ ಮೂಲಕ ಎಷ್ಟು ಶ್ರೇಷ್ಠರಾದರು, ಆದ್ದರಿಂದ ಅವರ ಜಯಂತಿಯು ವಜ್ರ ಸಮಾನ ಎಂದು ಹೇಳುತ್ತಾರೆ. ಆದರೆ ಮೊದಲು ಕವಡೆಯ ಸಮಾನ ಆಗಿದ್ದರು, ಮತ್ತೆ ತಂದೆಯೇ ಬಂದು ವಜ್ರ ಸಮಾನವನ್ನಾಗಿ ಮಾಡಿದರು. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಅವರನ್ನು ಇಂತಹ ವಿಶ್ವದ ರಾಜಕುಮಾರರನ್ನಾಗಿ ಯಾರು ಮಾಡಿದರು ಅಂದಾಗ ಇದನ್ನು ತಿಳಿಸಬೇಕು. ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಮಗುವಂತೂ ತಾಯಿಯ ಗರ್ಭದಿಂದಲೇ ಹೊರಡುವುದು. ಅದನ್ನು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋದರು. ಕೃಷ್ಣನಂತೂ ವಿಶ್ವದ ರಾಜಕುಮಾರನಾಗಿದ್ದನು ಅಂದ ಮೇಲೆ ಆತನಿಗೆ ಭಯ ಎಲ್ಲಿಯದು? ಅಲ್ಲಿ ಕಂಸ ಮುಂತಾದವರು ಎಲ್ಲಿಂದ ಬಂದರು? ಇವೆಲ್ಲ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಈಗ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು. ತಿಳಿಸಲು ಬಹಳ ಒಳ್ಳೆಯ ಯುಕ್ತಿಗಳು ಬೇಕು. ಎಲ್ಲರೂ ಒಂದೇ ರೀತಿಯಾಗಿ ಓದಿಸಲು ಸಾಧ್ಯವಿಲ್ಲ. ಯುಕ್ತಿಯುಕ್ತವಾಗಿ ತಿಳಿಸದೇ ಹೋದರೆ ಇನ್ನೂ ಸೇವಾಭಂಗವಾಗುತ್ತದೆ. ಈಗ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದರೆ ಅವಶ್ಯವಾಗಿ ಶಿವನ ಮಹಿಮೆಯನ್ನೇ ಮಾಡುತ್ತೀರಿ. ಗಾಂಧಿ ಜಯಂತಿಯಂದು ಗಾಂಧೀಜಿಯದೇ ಮಹಿಮೆ ಮಾಡುತ್ತಾರೆ, ಬೇರೆ ಏನು ತೋಚುವುದಿಲ್ಲ. ಈಗ ನೀವು ಶಿವ ಜಯಂತಿಯನ್ನು ಆಚರಿಸುತ್ತೀರೆಂದರೆ ಅವರ ಮಹಿಮೆ, ಅವರ ಚರಿತ್ರೆಯೂ ಇರುವುದು. ನೀವು ಆ ದಿನದಂದು ಅವರದೇ ಜೀವನ ಚರಿತ್ರೆಯನ್ನು ತಿಳಿಸಿ. ಹೇಗೆ ತಂದೆಯೂ ಸಹ ಹೇಳುತ್ತಾರೆ, ಶಿವ ಜಯಂತಿಯು ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಮನುಷ್ಯರು ಯಾರೂ ಕೇಳುವುದೇ ಇಲ್ಲ. ಅವರ ವರ್ಣನೆಯೂ ಸಹ ಇಲ್ಲ. ಅವರ ಮಹಿಮೆಯಂತೂ ಅಪರಂ ಅಪಾರ ಎಂದು ಗಾಯನವಿದೆ. ಶಿವತಂದೆಗೆ ಭೋಲಾನಾಥ ಎಂದು ಹೇಳಿ ಬಹಳ ಮಹಿಮೆಯನ್ನು ಮಾಡುತ್ತಾರೆ. ಅವರಂತೂ ಭೋಲಾ ಭಂಡಾರಿಯಾಗಿದ್ದಾರೆ. ಆದರೆ ಮನುಷ್ಯರು ಶಿವ ಶಂಕರ ಒಬ್ಬರೇ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಶಂಕರನನ್ನೇ ಭೋಲಾನಾಥ ಎಂದು ತಿಳಿಯುತ್ತಾರೆ. ವಾಸ್ತವದಲ್ಲಿ ಭೋಲಾನಾಥ ಎಂಬುದು ಶಂಕರನಿಗೆ ಹೋಲುವುದಿಲ್ಲ. ಶಂಕರನಿಗಾಗಿ ಹೇಳುತ್ತಾರೆ, ಮೂರನೇ ಕಣ್ಣನ್ನು ತೆರೆದಾಗ ವಿನಾಶವಾಯಿತು ಎಂದು. ದತ್ತೂರಿಯನ್ನು ಸೇವಿಸುತ್ತಾರೆ ಎಂದು ಹೇಳುತ್ತಾರೆಂದ ಮೇಲೆ ಮತ್ತೆ ಅವರಿಗೆ ಭೋಲಾನಾಥ ಎಂದು ಹೇಳಲು ಹೇಗೆ ಸಾಧ್ಯ? ಮಹಿಮೆಯಂತೂ ಒಬ್ಬರದೇ ಆಗುತ್ತದೆ. ನೀವು ಶಿವನ ಮಂದಿರದಲ್ಲಿ ಹೋಗಿ ತಿಳಿಸಬೇಕು. ಅಲ್ಲಿ ಅನೇಕರು ಬರುತ್ತಾರೆ. ಆದ್ದರಿಂದ ಅವರಿಗೆ ಶಿವನ ಜೀವನ ಚರಿತ್ರೆಯನ್ನು ತಿಳಿಸಬೇಕು. ಭೋಲಾ ಭಂಡಾರಿ ಶಿವತಂದೆ ಎಂದು ಹೇಳುತ್ತಾರೆ. ಶಿವ ಮತ್ತು ಶಂಕರನ ಭೇದವನ್ನು ಅಥವಾ ವ್ಯತ್ಯಾಸವನ್ನು ನೀವೇ ತಿಳಿಸಿದ್ದೀರಿ. ಶಿವನ ಮಂದಿರದಲ್ಲಿ ಶಿವನ ಪೂಜೆಯಾಗುತ್ತದೆ. ತಾವು ಅಲ್ಲಿಗೆ ಹೋಗಿ ಶಿವನ ಕಥೆಯನ್ನು ತಿಳಿಸಬೇಕು. ಶಿವನ ಜೀವನ ಕಥೆಯನ್ನು ತಿಳಿಸುತ್ತಾರೆ. ಜೀವನದ ಕಥೆ ಎಂಬ ಶಬ್ದವನ್ನು ಕೇಳಿ ಕೆಲವರ ತಲೆಯೇ ಚಕ್ರಿತವಾಗಿ ಬಿಡುತ್ತದೆ. ಮನುಷ್ಯರು ಈ ವಿಚಿತ್ರವಾದ ಮಾತನ್ನು ತಿಳಿದು ಅನೇಕರು ಬರತೊಡಗುತ್ತಾರೆ. ಅವರಿಗೆ ತಿಳಿಸಿ, ನಿಮಂತ್ರಣದಿಂದ ಯಾರು ಬರುತ್ತಾರೆಯೋ ಅವರಿಗೆ ನಾವು ನಿರಾಕಾರ ಪರಮಪಿತ ಪರಮಾತ್ಮನ ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ ಎಂದು. ಗಾಂಧೀಜಿ, ನೆಹರೂರವರ ಚರಿತ್ರೆಯನ್ನು ಕೇಳುತ್ತಾರೆ. ಈಗ ನೀವು ಶಿವನ ಮಹಿಮೆಯನ್ನು ಮಾಡುತ್ತೀರೆಂದರೆ ಮನುಷ್ಯರ ಬುದ್ಧಿಯಿಂದ ಸರ್ವವ್ಯಾಪಿಯ ಮಾತೇ ಹಾರಿಹೋಗುತ್ತದೆ. ಒಬ್ಬರ ಮಹಿಮೆಯು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಇಲ್ಲಿ ಪ್ರದರ್ಶನ ಮಾಡುತ್ತಾರೆ. ಅದು ಯಾವುದೇ ಶಿವನ ಮಂದಿರವಂತೂ ಅಲ್ಲ. ನಿಮಗೆ ಗೊತ್ತಿದೆ, ಸತ್ಯ ಸತ್ಯ ಶಿವನ ಮಂದಿರವು ವಾಸ್ತವದಲ್ಲಿ ಇದಾಗಿದೆ. ಇಲ್ಲಿ ಸ್ವಯಂ ತಂದೆಯೇ ಕುಳಿತು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಸುತ್ತಾರೆ. ನೀವು ಬರೆಯಬೇಕು, ರಚಯಿತನ ಜೀವನ ಚರಿತ್ರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇವೆ ಎಂದು. ಅದು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಬರವಣಿಗೆ ಇರಲಿ. ದೊಡ್ಡ ದೊಡ್ಡವರ ಬಳಿ ಹೋಗುತ್ತೀರೆಂದರೆ ಇವರು ಯಾರು, ಪರಮಪಿತ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುತ್ತಾರೆ ಎಂದು
ಆಶ್ಚರ್ಯಚಕಿತರಾಗುತ್ತಾರೆ. ಕೇವಲ ರಚನೆಗೆ ನೀವು ಹೇಳುತ್ತೀರೆಂದರೆ ಪ್ರಳಯವಾಯಿತು, ಮತ್ತೆ ಹೊಸ ರಚನೆಯನ್ನು ರಚಿಸಿದರೆಂದು ಹೇಳುತ್ತಾರೆ. ಆದರೆ ಇಷ್ಟೇ ಅಲ್ಲ, ತಾವು ಅವರಿಗೆ ತಿಳಿಸಬೇಕು, ತಂದೆಯು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಎಂದಾಗ ಮನುಷ್ಯರು ಆಶ್ಚರ್ಯಚಕಿತರಾಗುತ್ತಾರೆ. ಶಿವನ ಮಂದಿರದಲ್ಲಿಯೂ ಅನೇಕ ಮನುಷ್ಯರು ಬರುತ್ತಾರೆ. ಆದ್ದರಿಂದ ಸಭಾಂಗಣ ಬಹಳ ದೊಡ್ಡದಾಗಿರಬೇಕು. ಈ ಲಕ್ಷ್ಮೀನಾರಾಯಣರ ರಾಜ್ಯವು ಯಾರು ಸ್ಥಾಪನೆ ಮಾಡಿದರು ಎಂಬುದನ್ನು ಅವರಿಗೆ ತಿಳಿಸಬೇಕು. ಹೇಗೆ ನಿರಾಕಾರ ಶಿವತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆಯೋ ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಹೇಗೆ ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಬೇಕೆಂದು ತಿಳಿಸುತ್ತಾರೆ. ವಿಚಾರಸಾಗರ ಮಂಥನ ಮಾಡಬೇಕು. ಶಿವನ ಮಂದಿರದಲ್ಲಿ ಮುಂಜಾನೆ ಪೂಜೆ ಮಾಡುತ್ತಾರೆ. ಮುಂಜಾನೆಯಲ್ಲಿ ಗಂಟೆ ಮೊದಲಾದವುಗಳು ಮೊಳಗುತ್ತವೆ. ಶಿವತಂದೆಯು ಮುಂಜಾನೆಯ ಸಮಯದಲ್ಲಿಯೇ ಬರುತ್ತಾರೆ. ಅರ್ಧ ರಾತ್ರಿ ಎಂದು ಹೇಳುವುದಿಲ್ಲ. ಆ ಸಮಯದಲ್ಲಿ ನೀವು ಜ್ಞಾನವನ್ನು ತಿಳಿಸಲು ಆಗುವುದಿಲ್ಲ, ಏಕೆಂದರೆ ಮನುಷ್ಯರು ಮಲಗಿರುತ್ತಾರೆ. ಮನುಷ್ಯರಿಗೆ ರಾತ್ರಿಯ ಸಮಯದಲ್ಲಿ ಬಿಡುವು ಇರುತ್ತದೆ. ದೀಪಗಳು ಬೆಳಗುತ್ತವೆ. ಬಹಳ ಹೆಚ್ಚಿನದಾಗಿ ಬೆಳಕಿರಬೇಕು. ಶಿವತಂದೆಯು ಬಂದು ಆತ್ಮರನ್ನು ಜಾಗೃತಗೊಳಿಸುತ್ತಾರೆ. ಸತ್ಯ ದೀಪಾವಳಿಯಂತೂ ಇದಾಗಿದೆ. ಪ್ರತಿಯೊಬ್ಬರ ಮನೆಯ ದೀಪ ಬೆಳಗುತ್ತದೆ ಎಂದರೆ ಆತ್ಮಜ್ಯೋತಿಯು ಬೆಳಗುತ್ತದೆ. ಮನುಷ್ಯರು ಮನೆಯಲ್ಲಿ ಸ್ಥೂಲ ದೀಪವನ್ನು ಬೆಳಗಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಸತ್ಯ ದೀಪಾವಳಿಯ ಅರ್ಥವು ಇದಾಗಿದೆ. ಕೆಲವರು ದೀಪವಂತೂ ಬೆಳಗುವುದೇ ಇಲ್ಲ. ನಿಮಗೆ ಗೊತ್ತಿದೆ ಈಗ ನಮ್ಮ ದೀಪವು ಹೇಗೆ ಬೆಳಗುತ್ತದೆ ಎಂದು. ಯಾರಾದರೂ ಸಾವನ್ನಪ್ಪಿದರೆ ಅಂಧಕಾರವಾಗಬಾರದೆಂದು ದೀಪವನ್ನು ಬೆಳಗಿಸುತ್ತಾರೆ. ಆದರೆ ಮೊದಲು ಆತ್ಮದ ದೀಪವು ಬೆಳಗಬೇಕು, ಆಗಲೇ ಅಂಧಕಾರವಿರುವುದಿಲ್ಲ. ಇಲ್ಲವಾದರೆ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ಆತ್ಮವಂತೂ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಇದರಲ್ಲಿ ಅಂಧಕಾರ ಮೊದಲಾದ ಮಾತುಗಳೇ ಇಲ್ಲ. ಇದು ಭಕ್ತಿ ಮಾರ್ಗದ ಪದ್ಧತಿಯಾಗಿದೆ. ಎಣ್ಣೆ ಮುಗಿದಾಗ ದೀಪವು ನಂದಿ ಹೋಗುತ್ತದೆ. ಅಂಧಕಾರದ ಸತ್ಯವಾದ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಮೊದಲು ಆತ್ಮಗಳನ್ನು ಕರೆಸುತ್ತಿದ್ದರು, ಏನನ್ನಾರು ಕೇಳುತ್ತಿದ್ದರು. ಈಗ ಅದು ನಡೆಯುತ್ತಿಲ್ಲ. ಇಲ್ಲಿಯೂ ಬರುತ್ತಾರೆ, ಕೆಲವೊಂದು ಸಮಯದಲ್ಲಿ ಏನಾದರೂ ಮಾತನಾಡುತ್ತಾರೆ. ನೀವು ಸುಖಿಯಾಗಿದ್ದೀರಾ ಎಂದು ಕೇಳಿದರೆ ಹೌದು ಎಂದು ಹೇಳುತ್ತಾರೆ. ಅಂದರೆ ಅವಶ್ಯವಾಗಿ ಇಲ್ಲಿಂದ ಯಾರು ಹೋಗುತ್ತಾರೆ ಅವರು ಒಳ್ಳೆಯ ಮನೆಯಲ್ಲಿಯೇ ಜನ್ಮ ಪಡೆಯುತ್ತಾರೆ. ಅಜ್ಞಾನಿಯ ಮನೆಯಲ್ಲಿಯೇ ಜನ್ಮ ಪಡೆಯುತ್ತಾರೆ. ಜ್ಞಾನಿ ಮನೆಯಲ್ಲಂತೂ ಪಡೆಯುವುದಿಲ್ಲ, ಏಕೆಂದರೆ ಜ್ಞಾನಿ ಬ್ರಾಹ್ಮಣನಂತೂ ವಿಕಾರದಲ್ಲಿ ಬೀಳಲು ಸಾಧ್ಯವಿಲ್ಲ. ಅವರಂತೂ ಪವಿತ್ರರಾಗಿರುತ್ತಾರೆ. ಇಷ್ಟಂತೂ ಹೇಳಬಹುದು, ಒಳ್ಳೆಯ ಸುಖಿ ಮನೆಯಲ್ಲಿ ಹೋಗಿ ಸುಖ ಪಡೆಯುತ್ತಾರೆ. ವಿವೇಕವು ಹೇಳುತ್ತದೆ, ಎಂತಹ ಸ್ಥಿತಿಯೋ ಅಂತಹ ಜನ್ಮ. ಮತ್ತೆ ಅಲ್ಲಿ ತಮ್ಮ ಶೌರ್ಯವನ್ನು ತೋರಿಸುತ್ತಾರೆ. ಬಲೆ ಶರೀರವು ಚಿಕ್ಕದಾಗಿರುವ ಕಾರಣ ಮಾತನಾಡಲು ಸಾಧ್ಯವಾಗುವುದೇ ಇಲ್ಲ. ಸ್ವಲ್ಪ ದೊಡ್ಡವರಾದಾಗ ಅವಶ್ಯವಾಗಿ ಜ್ಞಾನದ ಹೊಳಪನ್ನು ತೋರಿಸುತ್ತಾರೆ. ಹೇಗೆ ಕೆಲವರು ಶಾಸ್ತ್ರಗಳ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂದರೆ ನಂತರ ಜನ್ಮದಲ್ಲಿ ಅದರ ಬಾಲ್ಯದಲ್ಲಿ ತೊಡಗಿಬಿಡುತ್ತಾರೆ. ಹಾಗೆಯೇ ಇಲ್ಲಿಂದಲೂ ಜ್ಞಾನವನ್ನು ತೆಗೆದುಕೊಂಡು ಹೋಗುತ್ತಾರೆಂದರೆ ಅದರ ಮಹಿಮೆಯಾಗುವುದು. ನೀವು ಶಿವಜಯಂತಿಯನ್ನು ಆಚರಿಸುತ್ತೀರಿ, ಇದರ ಅರ್ಥವನ್ನು ಅವರು ತಿಳಿದುಕೊಳ್ಳುವುದಿಲ್ಲ. ಕೇಳಬೇಕು, ಒಂದು ವೇಳೆ ತಂದೆಯು ಸರ್ವವ್ಯಾಪಿಯಾಗಿದ್ದರೆ ಅವರ ಜಯಂತಿಯನ್ನು ಹೇಗೆ ಆಚರಿಸುತ್ತೀರಿ? ಈಗ ನೀವು ಮಕ್ಕಳು ಓದುತ್ತಿದ್ದೀರಿ, ನಿಮಗೆ ಗೊತ್ತಿದೆ ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ತಂದೆಯು ತಿಳಿಸಿದ್ದಾರೆ, ಸಿಕ್ಕಿದರೂ ಸಹ ಸತ್ ಶ್ರೀ ಅಕಾಲ್ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಎಲ್ಲ ಆತ್ಮರು ಅಕಾಲ ಮೂರ್ತಿಯಾಗಿದ್ದಾರೆ. ಆದರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಜನನ ಮರಣ ಎಂದು ಹೇಳಲಾಗುತ್ತದೆ. ಆತ್ಮವಂತೂ ಅದೇ ಆಗಿದೆ. ಆತ್ಮವೇ 84 ಜನ್ಮಗಳನ್ನು ಪಡೆಯುತ್ತದೆ. ಯಾವಾಗ ಕಲ್ಪವು ಪೂರ್ಣವಾಗುತ್ತದೆಯೋ ಆಗ ಸ್ವಯಂ ತಂದೆಯೇ ಬಂದು ತಿಳಿಸುತ್ತಾರೆ, ನಾನು ಯಾರು, ನಾನು ಹೇಗೆ ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಇದರಿಂದ ತಾವು ತಾನಾಗಿಯೇ ಅರಿತುಕೊಳ್ಳುತ್ತೀರಿ. ಮೊದಲು ತಿಳಿದಿರಲಿಲ್ಲ.
ಪರಮಾತ್ಮ ಪ್ರವೇಶತೆಯಾಗಿದೆ ಎಂದು ತಿಳಿದಿತ್ತು. ಆದರೆ ಹೇಗೆ, ಯಾವಾಗ ಆಯಿತೆಂದು ಗೊತ್ತಿರಲಿಲ್ಲ. ದಿನಪ್ರತಿದಿನ ನಿಮ್ಮ ಬುದ್ಧಿಯಲ್ಲಿ ಆ ಮಾತುಗಳು ಬರುತ್ತಾ ಇರುತ್ತವೆ. ಹೊಸ ಹೊಸ ಮಾತುಗಳನ್ನು ಕೇಳುತ್ತಾ ಇರುತ್ತೀರಿ. ಮೊದಲು ಇಬ್ಬರು ತಂದೆಯ ರಹಸ್ಯವನ್ನೇನೂ ತಿಳಿಸುತ್ತಿರಲಿಲ್ಲ. ಮೊದಲಂತೂ ನೀವು ಹೇಗೆ ಚಿಕ್ಕ ಮಕ್ಕಳಾಗಿದ್ದಿರಿ. ಈಗಲೂ ಸಹ ಅನೇಕರು ಹೇಳುತ್ತಾರೆ, ಬಾಬಾ, ನಾವು ತಮ್ಮ 2 ದಿನದ ಮಗುವಾಗಿದ್ದೇವೆ, ಇಷ್ಟು ದಿನಗಳ ಮಗುವಾಗಿದ್ದೇನೆ ಎಂದು. ಏನಾಗುತ್ತದೆಯೋ ಅದು ಕಲ್ಪದ ಹಿಂದೆಯೂ ಆಗಿದ್ದೆನು ಎಂದು ತಿಳಿಯುತ್ತಾರೆ. ಇದರಲ್ಲಿಯೂ ಬಹಳ ಜ್ಞಾನವಿದೆ. ತಿಳಿಯುವುದರಲ್ಲಿಯೂ ಸಮಯ ಹಿಡಿಸುತ್ತದೆ. ಜನ್ಮ ತೆಗೆದುಕೊಂಡು ಮತ್ತೆ ಸಾಯಲೂಬಹುದು. 2 ಅಥವಾ 8 ತಿಂಗಳಿನವರಾಗಿರಬಹುದು. ಅವರು ಒಂದು ವೇಳೆ ಶರೀರವನ್ನು ಬಿಡಬಹುದು. ನಿಮ್ಮ ಬಳಿ ಬರುತ್ತಾರೆ, ಇದು ಸತ್ಯವಾಗಿದೆ ಎಂದು ಹೇಳುತ್ತಾರೆ. ಅವರು ನಮ್ಮ ತಂದೆಯಾಗಿದ್ದಾರೆ, ನಾವು ಅವರ ಸಂತಾನ ಆಗಿದ್ದೇವೆ. ಹೌದು ಹೌದು ಎಂದು ಹೇಳುತ್ತಾರೆ. ಬಹಳ ಪ್ರಭಾವಿತರಾಗಿ ಬಿಡುತ್ತಾರೆ ಎಂದು ಮಕ್ಕಳು ಬರೆಯುತ್ತಾರೆ. ಮತ್ತೆ ಹೊರಗೆ ಹೋದರೆ ಜ್ಞಾನದಿಂದ ಸತ್ತು ಹೋದರು, ಮತ್ತೆ ಬರುವುದೇ ಇಲ್ಲ ಎಂದರೆ ಏನಾಗುವುದು? ಇಲ್ಲವೇ ಅಂತ್ಯದಲ್ಲಿ ಬಂದು ರಿಫ್ರೆಶ್ ಆಗುವರು, ಇಲ್ಲವೆಂದರೆ ಪ್ರಜೆಗಳಲ್ಲಿ ಬರುವರು. ಇವೆಲ್ಲ ಮಾತುಗಳನ್ನು ತಿಳಿಸಬೇಕು. ನಾವು ಶಿವಜಯಂತಿಯನ್ನು ಏಕೆ ಆಚರಿಸುತ್ತೇವೆ? ಶಿವಜಯಂತಿಯು ಹೇಗೆ ಸದ್ಗತಿ ಕೊಡುತ್ತದೆ? ಶಿವತಂದೆಯು ಸ್ವರ್ಗದ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ. ಅವರೇ ತಿಳಿಸುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ, ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು. ತಂದೆಯು ಸ್ವರ್ಗದ ರಚಯಿತನೆಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಮಾಲೀಕರನ್ನಾಗಿಯೇ ಮಾಡುತ್ತಾರೆ. ನಾವು ಅವರ ಚರಿತ್ರೆಯನ್ನು ತಿಳಿಸುತ್ತೇವೆ. ಅವರು ಹೇಗೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ, ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ಎಂದು ಬಂದು ಕಲಿಯಿರಿ. ಹೇಗೆ ತಂದೆಯು ತಿಳಿಸುತ್ತಾರೆಯೋ ಹಾಗೆಯೇ ಮಕ್ಕಳೂ ತಿಳಿಸಲಾಗುವುದಿಲ್ಲವೇ? ಇದರಲ್ಲಿ ಬಹಳ ಚೆನ್ನಾಗಿ ತಿಳಿಸಬೇಕು. ಶಿವನ ಮಂದಿರದಲ್ಲಿ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಅಂದಾಗ ಅಲ್ಲಿಗೆ ಹೋಗಿ ತಿಳಿಸಬೇಕು. ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಒಂದು ವೇಳೆ ಶಿವನ ಜೀವನ ಕಥೆಯನ್ನು ತಿಳಿಸಿದರೆ ಯಾರಿಗೂ ಹಿಡಿಸುವುದಿಲ್ಲ, ವಿಚಾರದಲ್ಲಿಯೂ ಬರುವುದಿಲ್ಲ. ಮತ್ತೆ ಅವರಿಗೆ ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ. ಲಕ್ಷ್ಮೀನಾರಾಯಣನ ಮಂದಿರಕ್ಕೆ ಅನೇಕರು ಬರುತ್ತಾರೆ. ಅವರಿಗೆ ಲಕ್ಷ್ಮೀನಾರಾಯಣ ರಾಧೇಕೃಷ್ಣರ ರಹಸ್ಯವನ್ನು ತಿಳಿಸಿ. ಕೃಷ್ಣ ಜಯಂತಿಯನ್ನು ನೀವು ಕೃಷ್ಣ ಮಂದಿರದಲ್ಲಿ ಹೋಗಿ ಕೃಷ್ಣನೇ ಸುಂದರ, ಕೃಷ್ಣನೇ ಶ್ಯಾಮ ಎಂದು ಹೇಗೆ ಗಾಯನವಿದೆ ಎಂದು ತಿಳಿಸಿ. ಕೃಷ್ಣನಿಗೆ ಗೊಲ್ಲ ಬಾಲನೆಂದು ಹೇಳುತ್ತಾರೆ. ಹಳ್ಳಿಯಲ್ಲಿ ಹಸು ಕುರಿಗಳನ್ನು ಮೇಯಿಸುತ್ತಿದ್ದನು ಎಂದು ಹೇಳುತ್ತಾರೆ. ಇದನ್ನು ಬ್ರಹ್ಮ ಬಾಬಾ ಅನುಭವ ಮಾಡುತ್ತಾರೆ. ನಾನೂ ಸಹ ಹಳ್ಳಿಯವನಾಗಿದ್ದೆನು. ಟೋಪಿಯೂ ಇರಲಿಲ್ಲ, ಪಾದರಕ್ಷೆಗಳೂ ಇರಲಿಲ್ಲ. ಈಗ ಸ್ಮೃತಿಯು ಬರುತ್ತದೆ, ನಾವು ಹೇಗಿದ್ದೆವು. ಆದರೆ ತಂದೆಯು ಬಂದು ಪ್ರವೇಶ ಮಾಡಿದ್ದಾರೆ ಅಂದಾಗ ಈ ತಂದೆಯ ಲಕ್ಷ್ಯವು ಎಲ್ಲರಿಗೆ ಸಿಗಲಿ. ಶಿವಜಯಂತಿಯನ್ನು ನೆನಪು ಮಾಡಿ, ಅವರೇ ಸದ್ಗತಿದಾತ ಆಗಿದ್ದಾರೆ. ನೀವು ರಾಮಚಂದ್ರನ ಜೀವನ ಕಥೆಯನ್ನು ತಿಳಿಸಬಹುದು. ಅವರ ರಾಜ್ಯವು ಯಾವಾಗಿನಿಂದ ಪ್ರಾರಂಭವಾಯಿತು, ಎಷ್ಟು ವರ್ಷಗಳಾಯಿತು, ಇಂತಿಂತಹ ವಿಚಾರಗಳು ಬರಬೇಕು. ಶಿವನ ಮಂದಿರದಲ್ಲಿ ಶಿವನ ಚರಿತ್ರೆಯನ್ನು ತಿಳಿಸಬೇಕು. ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಅವರ ಮಹಿಮೆ ಮಾಡಬೇಕು. ರಾಮನ ಮಂದಿರದಲ್ಲಿ ಹೋದಾಗ ರಾಮನ ಜೀವನ ಚರಿತ್ರೆಯನ್ನು ತಿಳಿಸಿ. ಈಗ ನೀವು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಹಿಂದೂ ಧರ್ಮವನ್ನಂತೂ ಯಾರೂ ಸ್ಥಾಪನೆ ಮಾಡಲಿಲ್ಲ. ಬಾಕಿ ಯಾವುದೇ ಹಿಂದೂ ಧರ್ಮವಿಲ್ಲ ಎಂದು ನೇರವಾಗಿ ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ. ಇವರು ಇಸಾಯಿಗಳು ಎಂದು ತಿಳಿಯುತ್ತಾರೆ. ಆದ್ದರಿಂದ ನೀವು ಹೇಳಿ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮರಾಗಿದ್ದೇವೆ, ಅದಕ್ಕೆ ಇತ್ತೀಚೆಗೆ ಹಿಂದೂ ಎಂದು ಹೇಳಿಬಿಟ್ಟಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರೀತಿಯ ಮಾತಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ. ಶಿವಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ
ಶಿವನ ಮಂದಿರದಲ್ಲಿ ಶಿವನ ಮತ್ತು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಹಾಗೂ ರಾಧೇಕೃಷ್ಣರ ಚರಿತ್ರೆಯನ್ನು ತಿಳಿಸಿ. ಎಲ್ಲರಿಗೆ ಯುಕ್ತಿಯುಕ್ತವಾಗಿ ತಿಳುವಳಿಕೆ ನೀಡಿ. ಅಜ್ಞಾನ ಅಂಧಕಾರದಿಂದ ಪಾರಾಗಲು ಆತ್ಮರೂಪಿ ದೀಪವನ್ನು ಜ್ಞಾನದ ಎಣ್ಣೆಯಿಂದ ಸದಾ ಪ್ರಜ್ವಲಿತವಾಗಿಟ್ಟುಕೊಳ್ಳಬೇಕು. ಅನ್ಯರನ್ನು ಅಜ್ಞಾನದ ಅಂಧಕಾರದಿಂದ ಹೊರತೆಗೆಯಬೇಕು. ವರದಾನ: ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ನಿರಂತರ ಸೇವೆ ಮಾಡುವಂತಹ ಅಖಂಡ ಮಹಾದಾನಿ ಭವ. ವರದಾನದ ವಿವರಣೆ: ಬಾಪ್ ದಾದಾರವರು ಸಂಗಮಯುಗದಲ್ಲಿ ಎಲ್ಲ ಮಕ್ಕಳಿಗೆ ಅಟಲ ಅಖಂಡ ಇದರ ಒಂದು ವರದಾನ ಕೊಟ್ಟಿದ್ದಾರೆ. ಯಾರು ಈ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ಅಖಂಡ ಮಹಾದಾನಿ ಅರ್ಥಾತ್ ನಿರಂತರ ಸಹಜ ಸೇವಾದಾರಿಗಳಾಗುತ್ತಾರೆ, ಅವರು ನಂಬರ್ 1 ಆಗಿ ಬಿಡುತ್ತಾರೆ. ದ್ವಾಪರಯುಗದಿಂದ ಭಕ್ತ ಆತ್ಮರು ಸಹ ದಾನಿಗಳಾಗುತ್ತಾರೆ, ಆದರೆ ಅಕ್ಕೂಟ ಖಜಾನೆಗಳ ದಾನಿಗಳಾಗಲು ಸಾಧ್ಯವಿಲ್ಲ. ವಿನಾಶಿ ಖಜಾನೆ ಅಥವಾ ವಸ್ತುಗಳ ದಾನಿಯಾಗುತ್ತಾರೆ. ಆದರೆ ನೀವು ದಾತಾನ ಮಕ್ಕಳು. ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರು 1 ಸೆಕೆಂಡ್ ಸಹ ದಾನ ನೀಡದೇ ಇರಲು ಸಾಧ್ಯವಿಲ್ಲ. ಸ್ಲೋಗನ್: ಸ್ವಭಾವದಲ್ಲಿ ಸರಳತೆ ಇದ್ದಾಗ ಆಂತರಿಕ ಸತ್ಯತೆ ಮತ್ತು ಸ್ವಚ್ಛತೆ ಆಗುತ್ತದೆ. ಇಂದಿನ ಮುರಳಿಯ ಪ್ರಶ್ನೆ: ನೀವು ಬ್ರಾಹ್ಮಣರ ಸತ್ಯ ದೀಪಾವಳಿಯು ಯಾವಾಗ ಆಗುತ್ತದೆ? ಉತ್ತರ: ವಾಸ್ತವದಲ್ಲಿ ಶಿವಜಯಂತಿಯೇ ನಿಮಗಾಗಿ ಸತ್ಯವಾದ ದೀಪಾವಳಿಯಾಗಿದೆ. ಏಕೆಂದರೆ ಶಿವತಂದೆಯು ಬಂದು ಆತ್ಮರೂಪಿ ದೀಪವನ್ನು ಬೆಳಗಿಸುತ್ತಾರೆ. ಪ್ರತಿಯೊಬ್ಬರ ಮನೆಯ ದೀಪವೂ ಬೆಳಗುತ್ತದೆ, ಅರ್ಥಾತ್ ಆತ್ಮಜ್ಯೋತಿಯು ಜಾಗೃತವಾಗುತ್ತದೆ. ಅವರು ಸ್ಥೂಲ ದೀಪವನ್ನು ಬೆಳಗುತ್ತಾರೆ, ಆದರೆ ನಿಮ್ಮ ಸತ್ಯವಾದ ದೀಪವು ಶಿವತಂದೆಯು ಬಂದಾಗ ಜಾಗೃತವಾಗುತ್ತದೆ. ಆದ್ದರಿಂದ ನೀವು ಹೆಚ್ಚಿನ ವಿಜೃಂಭಣೆಯಿಂದ ಶಿವಜಯಂತಿಯನ್ನು ಆಚರಿಸಬೇಕು. ಒಳ್ಳೆಯದು. ಓಂ ಶಾಂತಿ.